ಕಸಾಯಿಖಾನೆಗಳನ್ನು ರಸ್ತೆ ಬದಿಗಳಲ್ಲಿ ಮಾಡ್ತಾರೆ, ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಬೇಕು. ವಿಶೇಷ ಪೊಲೀಸ್ ಪಡೆಯನ್ನ ಈ ಗೋಹತ್ಯೆ ತಡಿಲಿಕ್ಕಾಗಿ ಒಂದು ನಿಯೋಗವನ್ನು ಮಾಡಬೇಕು. ಅದರ ಜೊತೆಗೆ ಟೆಂಪರರಿ ಕಸಾಯಿಖಾನೆಗಳನ್ನ, ಸ್ಲಾಟರ್ ಹೌಸ್ಗಳನ್ನ ಎಲ್ಲ ಕಡೆಗಳಲ್ಲಿ ಅನುಮತಿಯನ್ನ ಸರ್ಕಾರ ಕೊಡುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು. ಕಾನೂನು ಬರೀ ಹಿಂದೂಗಳಿಗೆ ಮಾತ್ರನಾ? ಗೋವುಗಳನ್ನ ರಕ್ಷಣೆ ಮಾಡಿಕೊಟ್ರೆ ಕಾನೂನಲ್ಲೇ ಇದೆ, ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ. ಆದ್ರೆ ಒಬ್ಬೊಬ್ಬರ ಮೇಲೆ 10-15 ಕೇಸ್ಗಳು ಹಾಕಿ ಸುಳ್ಳು ದಾಖಲಾತಿಗಳನ್ನು ಹೇಳ್ತಾರೆ, ಕಳ್ತನ ಕೇಸು. ನೀವು ಇನ್ನಿಷ್ಟೇ ನಮ್ಮ ಗೋರಕ್ಷಕರಿಗಾಗಲಿ ನಮ್ಮ ಹಿಂದೂ ಹೋರಾಟಗಾರರಿಗಾಗಲಿ ಎಷ್ಟೇ ಕೇಸ್ ಹಾಕಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಜಗ್ಗದು ಇಲ್ಲ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ಮನವಿ ಉದ್ದೇಶ ಅಂತ ಹೇಳಿದ್ರೆ, ಇದೇ ಮಾರ್ಚ್ 21ರಂದು ರಂಜಾನ್ ಇದೆ. ರಂಜಾನ್ ಸಂದರ್ಭದಲ್ಲಿ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸುವಂತಹ ಗೋಮಾತೆಯನ್ನ ಬರ್ಬರವಾಗಿ, ಭೀಕರವಾಗಿ, ಅವ್ಯಾಹತವಾಗಿ, ರಾಜಾರೋಷವಾಗಿ ಕರ್ನಾಟಕ ಸರ್ಕಾರದ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ, ಅಷ್ಟೇ ಅಲ್ಲ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಆ್ಯಕ್ಟ್ 1960 ಅದಲ್ಲದೆ ಸಂವಿಧಾನದ ಕಲಂ 48ರ ವಿಧಿಯನ್ನು ಉಲ್ಲಂಘನೆ ಮಾಡಿ, FSSAI ಆ್ಯಕ್ಟ್ 2006 ಇದರ ಉಲ್ಲಂಘನೆಯನ್ನು ಮಾಡಿ ಎಲ್ಲ ಕಡೆಯಲ್ಲಿ ಗೋವುಗಳ ಹತ್ಯೆ ನಡೆಯುತ್ತೆ. ಗೋವುಗಳನ್ನು ಕಾನೂನು ಬಾಹಿರವಾಗಿ, ಅಕ್ರಮವಾಗಿ ಈ ಎಲ್ಲ ರೂಲ್ಸ್ಗಳನ್ನು ವೈಲೇಷನ್ ಮಾಡಿ ಇದನ್ನು ಅಪರಾಧವನ್ನು ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಗೋರಕ್ಷಕರು, ಹಿಂದೂ ಸಂಘಟನೆಗಳು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಗೋವುಗಳ ರಕ್ಷಣೆಯನ್ನು ಮಾಡ್ತಾರೆ. ಆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣಗಳು ದಾಖಲಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ. ರಂಜಾನ್ 21ನೇ ತಾರೀಕು ಇದೆ, ಈಗಿಂದಲೇ ಈ ಬಗ್ಗೆ ಗೋವುಗಳು ಹತ್ಯೆ ಆಗಬಾರ್ದು, ಕಾನೂನು ಉಲ್ಲಂಘನೆ ಆಗಬಾರ್ದು, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಸಾಯಿಖಾನೆಯನ್ನ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ವಾರ್ಡ್ಗಳಲ್ಲಿ, ಮನೆಗಳ ಮುಂದ್ಗಡೆ ಮಾಡಬಾರದು ಹೇಳಿ ಆಗ್ರಹ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ, ಒಂದು, ಕಾನೂನು ಬಾಹಿರವಾಗಿ ಏನು ಕಸಾಯಿಖಾನೆಗಳನ್ನ ರಸ್ತೆ ಬದಿಗಳಲ್ಲಿ ಮಾಡ್ತಾರೆ, ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಬಹಳ ಮುಖ್ಯವಾಗಿ ಅಕ್ರಮವಾಗಿ ಗೋ ಸಾಗಾಟ ಹೈವೇಗಳಲ್ಲಿ, ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಬೇಕು. ಬಹಳ ಮುಖ್ಯವಾಗಿ ವಿಶೇಷ ಪೊಲೀಸ್ ಪಡೆಯನ್ನ ಈ ಗೋಹತ್ಯೆ ತಡಿಲಿಕ್ಕಾಗಿ, ಕಾನೂನು ಬಾಹಿರ ಚಟುವಟಿಕೆ ತಡಿಲಿಕ್ಕಾಗಿ ಇದನ್ನ ಒಂದು ನಿಯೋಗವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತು ಟೆಂಪರರಿ ಕಸಾಯಿಖಾನೆಗಳನ್ನ, ಸ್ಲಾಟರ್ ಹೌಸ್ಗಳನ್ನ ಎಲ್ಲ ಕಡೆಗಳಲ್ಲಿ ಅನುಮತಿಯನ್ನ ಸರ್ಕಾರ ಕೊಡುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು. ಟೆಂಪರರಿ ಕಸಾಯಿಖಾನೆಗಳಿಗೆ ಅನುಮತಿ ಕೊಟ್ಟು ಕಾನೂನು ಸುವ್ಯವಸ್ಥೆಯ ಅನೇಕ ಪ್ರಕರಣಗಳು ದಾಖಲಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಕೊಡಬಾರದು. ಅದರ ಜೊತೆಗೆ ಪೊಲೀಸ್ ಇಲಾಖೆ, ಪಶುಸಂಗೋಪನಾ ಇಲಾಖೆ ಮತ್ತು ಲೋಕಲ್ BBMP ಇವರು ಸೇರಿ ಇದರಲ್ಲಿ ವಿಶೇಷ ತರಬೇತಿಯನ್ನು ಕೊಡಬೇಕು, ಪರಿಶೀಲನಾ ತಂಡವನ್ನು ಮಾಡಬೇಕು, ವಿಶೇಷ ಒಂದು ಪೊಲೀಸ್ ಟೀಮನ್ನು ಮಾಡಬೇಕು. ಅಷ್ಟೇ ಅಲ್ಲ, ಈ ಬಗ್ಗೆ ಮುಸ್ಲಿಂ ಮುಖಂಡರಿಗಿರ್ಬೋದು, ಕಸಾಯಿಖಾನೆ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಹೇಳುವ ಮನವಿಯನ್ನು, ಡಿಮ್ಯಾಂಡನ್ನು ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇಲ್ಲಿನ ಗೃಹ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ, BBMPಗೆ, ಪಶುಸಂಗೋಪನಾ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮುಂಬರುವಂಥ ರಂಜಾನ್ ಹಬ್ಬಕ್ಕೆ ಈಗಾಗಲೇ ಅನೇಕ ಗೋವುಗಳನ್ನು ಒಂದು ಸ್ಟಾಕ್ ಮಾಡ್ಕೊಂಡಿರುವಂಥದ್ದು ಮುಸ್ಲಿಮ್ಸರ ಭದ್ರಕೋಟೆಯಲ್ಲಿ. ಮುಕ್ಕೋಟಿ ದೇವರಂತೇಳಿ ನಾವೇನು ಗೋವನ್ನು ಪೂಜೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಗೋವುಗಳ ಮೇಲೆ ನಡೆಯುವಂಥ ದೌರ್ಜನ್ಯ ನಡಿಬಾರದು. ಗೋವುಗಳನ್ನು ರಕ್ಷಣೆ ಮಾಡಿಕೊಟ್ರೆ ಕಾನೂನಲ್ಲೇ ಇದೆ, ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ. ಆದರೆ ಒಬ್ಬೊಬ್ಬರ ಮೇಲೆ 10-15 ಕೇಸ್ಗಳು ಹಾಕಿ ಸುಳ್ಳು ದಾಖಲಾತಿಗಳನ್ನು ಹೇಳ್ತಾರೆ, ಕಳ್ತನ ಕೇಸು. ಸರ್ಕಾರ ಬರುತ್ತೆ, ಇನ್ನೊಂದು ಸರ್ಕಾರ ಹೋಗುತ್ತೆ. ಆದರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಸರ್ಕಾರದವರ ಮಾತನ್ನು ಕೇಳಬೇಡಿ. ನೀವು ಕೂಡ ಗೋಮಾತೆಯ ಹಾಲನ್ನು ಕುಡಿದಿದ್ದೀರಿ. ಈಗಾಗಲೇ ಈ ಹಬ್ಬಕ್ಕೆ ಬರುವಂಥ ಸಾವಿರಾರು ಹಸುಗಳು ಈಗಾಗಲೇ ಬರ್ತಾ ಇದೆ, ಇದನ್ನ ತಡಿಬೇಕು. ಏನೇ ಘಟನೆ ಆದರೂ 112ಗೆ ಫೋನ್ ಮಾಡಿ ಅಂತ ಹೇಳ್ತೀವಿ. ನಾವು ಹಸುಗಳನ್ನ ಹಿಡಿದು 112ಗೆ ಫೋನ್ ಮಾಡಿದ್ರೆ 1 ಅವರ್ ಆದರೂ 112 ಅವರ್ ಬರಲ್ಲ. ಆದರೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಈ ಮಾಫಿಯಾಕ್ಕೆ ಶಾಮೀಲಾದರೆ ದೇಶ ಉಳಿಯಲ್ಲ. ಗೋ ಉಳಿದ್ರೆ ನಾವೆಲ್ಲರೂ ಉಳಿತೀವಿ, ಗೋ ಉಳಿದ್ರೇ ದೇಶ ಉಳಿಯುವಂಥದ್ದು. ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ನಾವು ಈಗ ಕೊಟ್ಟಿದ್ದೀವಿ, ನಿಮಗೆ ಕೂಡ ಗಡುವು ಇದೆ. ನೀವು ಏನು ಮಾಡ್ತೀರಿ ನೋಡಿಕೊಂಡು, ನಿಮ್ಮಲ್ಲಿ ಸಾಧ್ಯವಾಗಿಲ್ಲ ಅಂದರೆ ಹೇಳಿ, ನಾವು ಹಿಂದೂ ಸಂಘಟನೆಯರು ಅದನ್ನು ಮಾಡಿ ತೋರಿಸ್ತೀವಿ ಅಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಗೋಹತ್ಯೆ ನಿಷೇಧ ಕಾಯ್ದೆ ನಮ್ಮ ಕರ್ನಾಟಕದ ಇದೆ, ಕಾನೂನು ಇವರಿಗೇನು ಇಲ್ವೇ ಇಲ್ವಾ? ಕಾನೂನು ಬರೀ ಹಿಂದೂಗಳಿಗೆ ಮಾತ್ರನಾ? ಇವರು ಸಂವಿಧಾನ ಫಾಲೋ ಮಾಡೋದೇ ಇಲ್ವಾ? ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇರೋದೇನೆಂದರೆ, ಗೋ ಹತ್ಯೆ ನಿಷೇಧ ಇದೆ, ನೀವು ಗೋ ಹತ್ಯೆ ನಿಷೇಧಕ್ಕೆ ನೀವು ಸಪೋರ್ಟ್ ಮಾಡಿ. ಒಂದು ವೇಳೆ ನೀವೇನಾದ್ರು ಗೋ ಹತ್ಯೆ ಕಾಯ್ದೆನ ಉಲ್ಲಂಘನೆ ಮಾಡಿ ನೀವು ಗೋ ಹತ್ಯೆಗೆ ರೆಡಿ ಮಾಡ್ತಾ ಇದ್ರೆ, ನಾವು ಎಲ್ಲಾದರೂ ಇರಲಿ ನಾವು ತಡಿತೇವೆ. ಅದಕ್ಕೆ ಕಾನೂನು ರೀತಿ ಕೂಡ ನಾವು ಆ ಭಾಗದಲ್ಲಿ ಯಾವ ಸ್ಟೇಷನ್ ಬರ್ತದೋ ಅವರಿಗೆ ತಿಳಿಸಿ ನಮ್ಮ ಟೀಮ್ ಸಮೇತ ಹೋಗಿ ರೈಡ್ ಮಾಡುವಂಥ ಕೆಲಸ ಮಾಡೇ ಮಾಡ್ತೀವಿ. ನೀವು ಇನ್ನಿಷ್ಟೇ ನಮ್ಮ ಗೋರಕ್ಷಕರಿಗಾಗಲಿ ನಮ್ಮ ಹಿಂದೂ ಹೋರಾಟಗಾರರಿಗಾಗಲಿ ಎಷ್ಟೇ ಕೇಸ್ ಹಾಕಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಜಗ್ಗದು ಇಲ್ಲ.